ಡೆಂಗಿ ಸೋಂಕಿತರ ಆರೋಗ್ಯ ವಿಚಾರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಂಜಯ್ ಗಾಂಧಿ ಜನರಲ್ ಆಸ್ಪತ್ರೆಗೆ ಅಶೋಕ್ ಭೇಟಿ ಕೊಟ್ಟರು. ಡೆಂಗಿ ಎಮರ್ಜೆನ್ಸಿ ಅಂತ ಸರ್ಕಾರ ಘೋಷಣೆ ಮಾಡಬೇಕು. ಕೋವಿಡ್ ಮಾದರಿಯಲ್ಲಿ ಡೆಂಗಿಗೆ ಪ್ರತ್ಯೇಕ ವಾರ್ಡ್ ಅನ್ನು ಮಾಡಿಸಬೇಕಾಗಿದೆ. ಉಚಿತವಾಗಿ ಡೆಂಗಿ ಟೆಸ್ಟ್ ಮಾಡಿಸುವಂತೆ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ದಾರೆ. ಇನ್ನು ಗದಗಿನ ಮೊದಲ ಬಲಿ ಡೆಂಗಿ ಕುರಿತಂತೆ ಏನು ಆಯ್ತಲ್ಲ, ಸೊ ಅದರ ಬಗ್ಗೆನೂ ಕೂಡ ಮಾಜಿ ಸಿಎಂ ಬೊಮ್ಮಾಯಿ ಅವರು ಹೋಗಿ ವಿಚಾರಿಸಿ ಮಾತನಾಡಿದ್ರು. ಆದರೆ ಈಗ ಬೆಂಗಳೂರಿನ ಹಾಸ್ಪಿಟಲ್ಗೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಹೋಗಿ ಆ ಡೆಂಗಿ ಪೇಷಂಟ್ಸ್ಗಳ ಜೊತೆ ಮಾತನಾಡಿಸ್ತಾ ಇದ್ದಾರೆ. ಎಲ್ಲಿ ತೊಂದರೆ ಆಯಿತು, ಯಾಕೆ ತೊಂದರೆ ಆಯಿತು, ಅವರಿಗೆ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ ಇದರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಮನೆಯವರು ಯಾರು ಬಂದಿದ್ದಾರಾ? ಏನಾಗಬೇಕು? ಏನು ಕೆಲಸ ಮಾಡ್ತೀಯ? ಯೋಗ ಯೋಗದವ್ರು ಬರೋಬರಲ್ಲ. ಯಾವಾಗ ಡಿಸ್ಚಾರ್ಜ್ ಆಗ್ಬೋದು? 2 days ಸೀನಿಯರ್ ಮೋಸ್ಟ್ ಫಿಸಿಷಿಯನ್ಸ್ ಕರೆಕ್ಟಾಗೆಲ್ಲ ಡೋಸೇಜ್ ಎಲ್ಲ ನೋಡ್ಕೊಡಿ. ಹಾಂ, ಅವ್ರ ವೆಯ್ಟು ಎಲ್ಲರೂ ಒಂದೇ ಸರ್ವರೋಗಾನಿಕೆ ಅವರ ವೆಯ್ಟು ಎಲ್ಲ ನೋಡಿ ಆಂಟಿಬಯೋಟಿಕ್ಸ್. ಯಾಕಂದ್ರೆ ನಾನೇ ನೋಡಿದ್ದೀನಿ, ನನಗೆ ಕೊಟ್ಬಿಟ್ಟಿದ್ದು EAP ಪೇಷಂಟ್ ಅಂತ ಡಬಲ್ ಡೋಸ್ ಕೊಟ್ಬಿಟ್ಟಿದ್ದು. ಕೆಮ್ಮಿ ಮೇಲೆಲ್ಲ ಎಫೆಕ್ಟ್ ಆಗ್ಬಿಡ್ತಾರೆ. ಹಾಂ, ಅದಕ್ಕೆ ನೀವು ಇನ್ನು ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ಗಣಪತಿ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಸರ್, ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು, ಈಗಷ್ಟೇ ನೀವು ಆಸ್ಪತ್ರೆಗೆ ವಿಸಿಟ್ ಮಾಡಿ ಒಂದಷ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಸರ್ಕಾರಕ್ಕೆ ಏನು ಸಲಹೆ ಕೊಡ್ತಿದ್ದೀರಾ? ಏನು ಸಮಸ್ಯೆಗಳು ಆಗ್ತಾ ಇದೆ ಹಾಸ್ಪಿಟಲಲ್ಲಿ? ಸರ್ಕಾರಕ್ಕೆ ಮೊದಲನೇ ಸಲಹೆ, ಟೆಸ್ಟಿಂಗನ್ನು ಫ್ರೀ ಮಾಡಿ. ಟ್ಯಾಕ್ಸ್ಗಳನ್ನು ಒಂದ್ರ ಮೇಲೆ ಒಂದು ಹಾಕ್ತಾ ಇದ್ದೀರಾ. ಪೆಟ್ರೋಲು, ಡೀಸಲ್ಲು, ಹಾಲಿನ ತೆರಿಗೆ, ಮನೆ ಟ್ಯಾಕ್ಸು, ಆಲ್ಕೋಹಾಲ್ ಟ್ಯಾಕ್ಸ್ ಎಲ್ಲ ಹಾಕಿದ್ದೀರ. ತೆರಿಗೆ ಹಾಕೋಕ್ಕೆ ನಿಮ್ಮ ಕೈಲಾಗುತ್ತೆ. ಹೆಲ್ತ್ ರೀಸನ್ಗೋಸ್ಕರ ನೀವು ಫ್ರೀ ಟೆಸ್ಟಿಂಗ್ ಯಾಕೆ? ಇದೊಂದು ಬಹಳ ತುರ್ತು ಪರಿಸ್ಥಿತಿ ಇದ್ದಂಗೆ. ಡೆಂಗ್ಯೂ ಜನವರಿಯಿಂದ ಈಗ ಜುಲೈವರೆಗೂ, ಜುಲೈಯಲ್ಲಿ ಸ್ಪ್ರೆಡ್ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಅಡ್ಮಿಟ್ ಆಗಿರೋ 14 ಜನ ಪೇಷಂಟ್ಸಲ್ಲಿ 10 ಜನ ಮಕ್ಕಳು. ಇದು ಮಕ್ಕಳಿಗೆ ಎಫೆಕ್ಟ್ ಆಗುವಂಥದ್ದು. ಅದರಿಂದ ಪ್ರತಿದಿನ 2-3 ಜನ ಕರ್ನಾಟಕದಲ್ಲಿ ಸಾಯ್ತಾ ಇದ್ದಾರೆ ಅಂತಂದರೆ ಕರ್ನಾಟಕ ಸರ್ಕಾರ ನಾವು ಯಾವ ಯುಗದಲ್ಲಿದ್ದೀರಿ? ನಾವು ಕೂಡಲೇ ಇಮಿಡಿಯೇಟಾಗಿ ನೀವು ಟೆಸ್ಟಿಂಗ್ ಫ್ರೀ ಮಾಡಿ. ಎರಡನೇದು, ಪ್ರತಿ ಹಾಸ್ಪಿಟ್ಲಲ್ಲಿ ವಾರ್ಡ್ಗಳನ್ನು ಸಪ್ರೇಟ್ ವಾರ್ಡ್, ಡೆಂಗ್ಯೂಗೆ ಸಪ್ರೇಟ್ ವಾರ್ಡ್ಗಳನ್ನು ಕೊಡಿ. ಮತ್ತು ಮೆಡಿಸನ್ ಇವೆಲ್ಲನೂ ಕೂಡ ಅವರಿಗೆ ಫ್ರೀಯಾಗಿ ಕೊಡಿ. ಮತ್ತು ಇಡೀ ಕರ್ನಾಟಕದಲ್ಲಿ ಇರೋವಂಥ ಈ ಡಬ್ರಿ ಇದೇನಿದೆ, ಕಸದ ರಾಶಿ ಎಲ್ಲ ಕಡೆ ಬಿದ್ದಿದೆ. ಆ ರಾಶಿ ಕಸವನ್ನು ತೆಗೆದುಹಾಕೋಕ್ಕೆ ಏನಾದರೂ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿ. ಇಲ್ಲಾಂದರೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತು ಇಡೀ ರಾಜ್ಯದಲ್ಲಿ ಫಾಗಿಂಗ್ ಮಾಡಬೇಕು. ಸೊಳ್ಳೆಗಳ ನಿಯಂತ್ರಣ ಮಾಡೋಕ್ಕೆ ಫಾಗಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಮೆಡಿಸನ್ ಸಿಂಪಡಿಕೆ ಮಾಡುವಂಥದ್ದಕ್ಕೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಈ 4 ಡಿಮ್ಯಾಂಡನ್ನು ನಾನು ಸರ್ಕಾರಕ್ಕೆ ಇಡ್ತಾಯಿದ್ದೀನಿ. ಸರ್, ಎಲ್ಲೊಂದು ಕಡೆ ಆರೋಗ್ಯ ಸಚಿವರು ಈಜುಕೊಳ ಉದ್ಘಾಟನೆಯಲ್ಲಿ ಇದ್ದರು ಮಂಗಳೂರಲ್ಲಿ. ಅವರಿಗೆ ಈ ಪ್ರಕರಣಗಳಿದ್ದರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರವಾಸದಲ್ಲಿರುವಂಥದ್ದು ಉದ್ಘಾಟನೆ ಮಾಡೋದು ಸರಿ ಅನಿಸುತ್ತಾ ಸರ್? ಇಲ್ಲ, ಆ ಥರದ ಒಳ್ಳೆಯ ವಿಚಾರ ಅಲ್ಲ. ಅದನ್ನು ಒಳ್ಳೆಯ ವಿಚಾರನೂ ಅಲ್ಲ. ಕಷ್ಟದ ಸಂದರ್ಭದಲ್ಲಿ ನಾವು ಜನಗಳ ಜೊತೆ ಇರಬೇಕು. ಜನಗಳು ಕಷ್ಟ ಸುಖಗಳನ್ನು ನೋಡಬೇಕು. ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಬೇಕು. ಬೇರೆದೆಲ್ಲ ಬಿಟ್ಬಿಟ್ಟು, ಈಗ ಬೇರೆ ಕೆಲಸ ಕಾರ್ಯ, ಮೋಜು ಮಸ್ತಿ ಎಲ್ಲ ಬಿಟ್ಬಿಟ್ಟು ಅವರು ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇವಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.